ಕಾಣಕಡಲಿನ ಮೊರೆತದ ಜೋರು ಒಳಗಿದೆ ಎಂದು ಹೇಳುತ್ತಿದೆ. ನನ್ನ ಕಲ್ಪನೆ ತನ್ನ ಕಡಲನೆ ಚಿಂತಿಸಿ ಸುರಿಯುತ್ತಿದೆ. ಏರುವುದೋ ಏರುವುದೋ ಅದು ಹಂಬಲಿಸಿದೆ ಮನ.
ಬ್ಯಾಕ್ ಸೈಡ್ ವೆಜ್ ಕೌಂಟರ್, ಹಾಗೆ ಈ ಕಡೆ ನಾನ್ ವೆಜ್ ಕೌಂಟರ್ ಇರುತ್ತೆ. ಪುಷ್ಪಾರ್ಚನೆ ಮಾಡಿದ ನಂತರ ದಯವಿಟ್ಟು ಎಲ್ಲರೂ ಕೂಡ ಆಸೀನರಾಗಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಎಲ್ಲರೂ ಪ್ಲೀಸ್ ಕೂತ್ಕೋಬೇಕು 5 ನಿಮಿಷಗಳ ಕಾಲ. ಪುಷ್ಪಾರ್ಚನೆ ಆದ ನಂತರ ಎಲ್ಲರೂ 5 ನಿಮಿಷಗಳ ಕಾಲ ಆಸೀನರಾಗಬೇಕು, ಕೂತ್ಕೋಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಿದ್ದೀನಿ. ನಮಸ್ಕಾರ. ಇವತ್ತು ನನ್ನ ತಂದೆಯ ಮೊದಲನೇ ವರ್ಷದ ಪುಣ್ಯಸ್ಮರಣೆ. ತಾವೆಲ್ಲರೂ ನಮ್ಮ ತಂದೆ ಸ್ನೇಹಿತರಾದ ನೀವೆಲ್ಲರೂ ಹಾಗೂ ನನ್ನ ಬಂಧುಗಳು, ನನ್ನ ಸ್ನೇಹಿತರು ಎಲ್ಲ ಬಂದು ಇವತ್ತು ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಿರುತ್ತೆ, ತುಂಬ ಖುಷಿ ಪಟ್ಟಿರ್ತಾರೆ ಅಂತ ಅನ್ಕೊತೀನಿ. ಇವತ್ತಿನ ಉದ್ದೇಶ ಇನ್ನೊಂದು ಅಂದರೆ, ನನಗೆಲ್ಲೋ ಒಂದು ಕಡೆ ನಮ್ಮ ತಂದೆ ತೀರ್ಕೊಂಡಾದಾಗ ಅವ್ರನ್ನ ನಾನು ಎತ್ಕೊಂಡು ಹೋದೆ ಅಂತ ಒಬ್ರು ಹೇಳಿದ್ರು, ನಾವು ಕರ್ಕೊಂಡು ಹೋದ್ವಿ ಅಂತಲ್ಲ, ಅದೆಲ್ಲೋ ಒಂಥರ ನನಗೆ ಡಿಸ್ಟರ್ಬ್ ಆಗ್ತಿತ್ತು. ಸರ್ ನಾನು ಇಲ್ವಲ್ಲ ಅಲ್ಲಿ, ನನಗೆ ಒಂಚೂರು ಮುಂಚೆ ಗೊತ್ತಾಗಿದ್ರೆ ನಾನು ಹೋಗ್ಬೋದಿತ್ತಲ್ಲ, ಇವೆಲ್ಲ ಅನಿಸ್ತಾ ಇತ್ತು. ಅದಕ್ಕೋಸ್ಕರ ಒಂದು ವೀಲಿಂಗ್ ಚೇರ್ನ ಸ್ಟೇಡಿಯಮ್ಮಿಗೆ ಉಡುಗೊರೆಯಾಗಿ ಕೊಡ್ತಾ ಇದ್ದೀವಿ ನಮ್ಮ ಕುಟುಂಬದಿಂದ. ಸೊ ದಟ್ ಯಾರಿಗೂ ಆ ಥರ ಆಗಬಾರ್ದು. ಏನೋ ಒಂದು ಶುಗರು, ಇನ್ನೊಂದೇನೋ ಒಂದು ತಲೆ ಚಕ್ಕರ್ ಬಂತು, ಏನೋ ಒಂದು ಆಯಿತು ಅಂದರೆ ಅವ್ರಿಗೆ ಅಟ್ಲೀಸ್ಟು ಅವರ ಕಾರ್ ತನಕ ಯಾರೋ ಹೋಗೋಕ್ಕೆ ಒಂದು ವೀಲಿಂಗ್ ಚೇರ್ ಇರಲಿ ಅನ್ನೋದು ಒಂದು ನನ್ನ ಉದ್ದೇಶ. ಸೊ ಮತ್ತೊಮ್ಮೆ ನೀವೆಲ್ಲ ಬಂದು ನಮಗೆ ಒಂದು ಅವತ್ತಿನ ದಿವಸದಿಂದ ಇವತ್ತವರೆಗೂ 1 ವರ್ಷ ಆದ ನಮಗೆಲ್ಲ ನೀವು ಒಂದು ಧೈರ್ಯ ತುಂಬಿಕೊಂಡು ಬಂದಿದ್ದೀರಾ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಜವಾಬ್ದಾರಿಯನ್ನು ನಮ್ಮ ಕೃಷ್ಣಮೂರ್ತಿ ಸರ್ ವಹಿಸ್ಕೊಂಡಿದ್ದಾರೆ. ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ಈ ಒಂದು ವೀಲ್ ಚೇರನ್ನು ಫ್ಯಾಮಿಲಿಯ ಪರವಾಗಿ ತಲುಪಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಗಾಯತ್ರಿ ಮತ್ತು ದೀಪಕ್ ಅವರು ಆಲೋಚನೆ ಮಾಡಿದ್ದಾರೆ. ಇದು ಅವರ ತಂದೆಗೆ ತೋರ್ತಕ್ಕಂಥ ಒಂದು ಗೌರವ ಅಂತ ನಾನು ಭಾವಿಸ್ತೀನಿ. ನಮ್ಮಲ್ಲಿ ನೆಹರು ಸ್ಟೇಡಿಯಂ ಸಂಬಂಧಪಟ್ಟಂತೆ ಒಂದು ಸಹ್ಯಾದ್ರಿ ಸ್ನೇಹ ಸಂಘ ಅಂತ ಒಂದಿದೆ. ವಿ ಆರ್ ಅರೌಂಡ್ 158 ಮೆಂಬರ್ಸ್. ಮೈನ್ ಆ್ಯಕ್ಟಿವಿಟಿ ಆಫ್ ದಿಸ್ ಸಂಘ ಕ್ರೀಡೆ, ಆರೋಗ್ಯ ಹಾಗೂ ಈ ನಮ್ಮ ನಗರದ ಸಾಮಾಜಿಕ ಚಟುವಟಿಕೆ ಸಕ್ರಿಯವಾಗಿ ಭಾಗವಹಿಸ್ತೀವಿ. ಸೊ ಈ ಬಗ್ಗೆ, ಈ ಕೊಡುಗೆ ಬಗ್ಗೆ ಮುಂಚೆನೇ ನನಗೆ ಗೊತ್ತಿದ್ದರಿಂದ ನಮ್ಮ ಅಧ್ಯಕ್ಷರಿಗೆ ಹಾಗೂ ಯೂತ್ ಸರ್ವಿಸ್ ಆಫೀಸರ್ ಬಗ್ಗೆ ಹೇಳಿದ್ದು ತುಂಬ ಹೆಮ್ಮೆ ಪಟ್ಟಿದ್ದಾರೆ. ಹೋಗಿ ಬೆಳಗ್ಗೆ 6 ಗಂಟೆಯಿಂದ ಸಂಜೆವರೆಗೂ ಅದು ಹೊರಗಡೆಗೆ ಎಲ್ರಿಗೂ ಪ್ರದರ್ಶನ ಆಗಬೇಕು. ಈಗಾಗಲೇ ಸಾಕಷ್ಟು ಪ್ರಚಾರನೂ ಕೊಟ್ಟಿದ್ದೀವಿ ನಾವು, ಆಯಿತಾ. ತುಂಬ ಉಪಯುಕ್ತ ಆಗುವಂಥ ಕೊಡುಗೆ ಇದು. ಇದನ್ನು ಸದುಪಯೋಗಿಸ್ಕೊಡ್ತೀವಿ ಅಂತೇಳಿ ಗಾಯತ್ರಿ ಫ್ಯಾಮಿಲಿ ಮತ್ತು ದೀಪಕ್ ಅವರೆಲ್ಲರಿಗೂ ನಾನು ಸಹ್ಯಾದ್ರಿ ಸ್ನೇಹ ಸಂಘದ ಉಪಾಧ್ಯಕ್ಷನಾಗಿ, ಮತ್ತೊಂದು ನಮ್ಮ ಅಧ್ಯಕ್ಷರು ಇವತ್ತು ಸ್ವೀಕರಿಸಕ್ಕೆ ಬರಬೇಕಿತ್ತು, ಸತೀಶ್ ಮಾಶೆಟ್ಟಿ ಅಂತೇಳಿ, ನಾಗರಿಕರ ವೇದಿಕೆಯ ಪ್ರಧಾನ ಕಾರ್ಯದರ್ಶಿಗಳು, ಸಕ್ರಿಯವಾಗಿ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ವ್ಯಕ್ತಿ. ಹಾಗೆ ಯೂತ್ ಸರ್ವಿಸ್ ಆಫೀಸರ್ ಸಹ ವಾಸ್ ಹೆಲ್ತ್ ಎಂಗೇಜ್ಡ್, ಹಾಗಾಗಿ ಅಲ್ಲಿ ಬಂದಿಲ್ಲ. ಉಪಾಧ್ಯಕ್ಷನಾಗಿ ಆ ಜವಾಬ್ದಾರಿ ಆಶ್ವಾಸನೆ ನಾನು ಈ ಕುಟುಂಬಕ್ಕೆ ಕೊಡ್ತಾ ಅದನ್ನು ಸ್ವೀಕರಿಸಿ ಅದರ ಸದುಪಯೋಗಪಡಿಸ್ಕೊಳ್ತೀವಿ ಅಂತೇಳಿ ನಿಮ್ಮ ಕುಟುಂಬಕ್ಕೆ ನಾನು ಆಶ್ವಾಸನೆ ನೀಡುತ್ತೇನೆ. ಧನ್ಯವಾದಗಳು. ಹರಿಪಾದ ಸೀದ ಶ್ರೀ ನಾಗರಾಜ್ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಅವರ ಅಗಲಿಕೆಯನ್ನು ಭರಿಸುವಂಥ ಒಂದು ಶಕ್ತಿ ಅವರಿಗೆ ದೊರಕಲಿ ಅಂಥೇಳಿ ನನ್ನ ಮಾತುಗಳು ಮುಗಿಸ್ತೀನಿ. ಧನ್ಯವಾದ.
ಕಾರ್ಯದರ್ಶಿಯಾಗಿ ನಾವು ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಾಗಿರ್ಬೋದು, ಅದಕ್ಕಿಂತ ಹಿಂದೆ ಸುಮಾರು ಒಂದು 25 ವರ್ಷಗಳ ಅವರೊಂದಿನ ಒಡನಾಟಗಳು ನಮಗೊಂದು ದಾರಿದೀಪವಾಗಿದೆ. ನಮ್ಮ ಉದ್ಯಮದಲ್ಲಿ ನಾವು ತೊಡಗಿಸ್ಕೊಂಡು ನಾವು ನಮ್ಮ ಜೀವನನ ಕಟ್ಕೊಳ್ಳುವಂಥ ಚರ್ಚಿಸಿ ನಮ್ಮನ್ನೆಲ್ಲ ಚರ್ಚೆಗಳಲ್ಲಿ ಪಾಲ್ಗೊಳ್ಳೋಕೆ ಅವಕಾಶ ಮಾಡಿಕೊಟ್ಟು ನಮ್ಮ ಈ ಉದ್ಯಮನ ಉಳಿಸ್ಲಿಕ್ಕೆ ನಾವು ಮಾಡಬೇಕಾದಂಥ ಕೆಲಸಗಳೇನು, ನಮ್ಮ ಕುಟುಂಬದಲ್ಲಿ ನಾವು ಹೆಂಗೆ ನಿರ್ವಹಣೆ ಮಾಡಬೇಕು, ಎಲ್ಲ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ವಿ. ಯಾಕಂದ್ರೆ ಅವರು ನಮ್ಮ ತಂದೆಯವ್ರಿಗಿಂತ ಕಿರಿಯರಾದರೂ ಕೂಡ ಜ್ಞಾನದಲ್ಲಿ ಮತ್ತು ವ್ಯವಹಾರದಲ್ಲಿ ಅವರು ಈ ಸಿಟಿನಲ್ಲಿ ಭಾಳ ಒಂದು ಹೇಳಬೇಕು ಅಂದರೆ ಭಾಳ ಒಂದು ಕೆಳ ಹಂತದಿಂದ ಬೆಳೆದು ಬಂದು ಹಂತವಾಗಿ ಅವರು ಇಷ್ಟು ದೊಡ್ಡ ಸಾಮ್ರಾಜ್ಯನ ಕಟ್ಟಿದ್ದಾರೆ. ಇವತ್ತು ಅವರ ಮಗ ಆಗಲಿ ಅವ್ರ ಫ್ಯಾಮಿಲಿ ಆಗಲಿ ಯಾವತ್ತೂ ಕೂಡ ಒಂದು ಒಳ್ಳೆ ಹೆಸರನ್ನೇ ಗಳಿಸಿದ್ದಾರೆ. ಅದು ಎಲ್ಲ ವಿಷಯವಾಗಿ ನಾನು ಚರ್ಚಿಸುತ್ತಾ ಹೋದರೆ ಇದು ಕೆಲವೆಲ್ಲ ವಿಷಯಗಳು ತುಂಬ ಟೈಮ್ ತಗೊಳುತ್ತೆ. ಹಾಗಾಗಿ ನಾನು ಒಂದು ಮಾತಂತೂ ಹೇಳ್ತೀನಿ, ನಮ್ಮ ಉದ್ಯಮದ ಶಕ್ತಿಯಾಗಿ, ಸಲಹೆಗಾರರಾಗಿ, ಮಾರ್ಗದರ್ಶಕರಾಗಿ ನಮ್ಮನ್ನು ಸದಾ ಅವರು ಮುನ್ನಡೆಸಿದ್ದಾರೆ. ತಂದೆ ಸ್ಥಾನದಲ್ಲಿ ನಮ್ಮನ್ನು ಬೆಂತಟ್ಟಿ ಬೆಳೆಸಿದ್ದಾರೆ. ಮತ್ತು ಮುಂದೆ ಕೂಡ ಅವರು ನಮ್ಮೊಂದಿಗೆ ವೈಯಕ್ತಿಕವಾಗಿ ಇಲ್ಲದೇ ಇದ್ರೂ ಕೂಡ ಅವರ ಶಕ್ತಿ, ಅವರ ಒಂದು ಪ್ರೇರೇಪಣೆ ನಮ್ಮ ಮನಸ್ಸಲ್ಲಿ ಸದಾ ಇರುತ್ತೆ. ಮತ್ತು ಅವರು ನಮ್ಮ ಏಕನಗರೇ ಶತದ್ವಾರ ನಗರೇ ಕುಂಡಲಾಕೃತಿ ಅಂತ ಧರ್ಮ ಹೇಳುತ್ತೆ. ನಾವೆಲ್ಲ ಏನು ಹೇಳ್ತೀವಿ ಅಂತಂದ್ರೆ, ಹುಟ್ಟು ಆಕಸ್ಮಿಕ, ಸಾವು ಖಚಿತ ಅಂತ. ಆದರೆ ಧರ್ಮ ಹೇಳುತ್ತೆ, ಪ್ರತಿಯೊಬ್ಬನ ಮನುಷ್ಯನ ಹುಟ್ಟು ಆಕಸ್ಮಿಕ ಅಲ್ಲ ಸ್ನೇಹಿತರೆ. ಅವನ ಹುಟ್ಟು, ಅವನ ಇಡೀ ಜೀವನದಲ್ಲಿ ಒಂದು ಕಾರಣ ಇರುತ್ತೆ. ಏನಾದರೂ ಒಂದು ಸಾಧನೆ ಮಾಡಬೇಕು, ಅವನ ಹುಟ್ಟುವಿಗೆ, ಪ್ರತಿಯೊಬ್ಬ ಮನುಷ್ಯನ ಹುಟ್ಟುವಿಗೂ ಕೂಡ ಒಂದು ಕಾರಣ ಇರುತ್ತೆ. ಖಂಡಿತವಾಗಿಯೂ ಇವತ್ತು ನಮ್ಮೆಲ್ಲರ ಮಾರ್ಗದರ್ಶಕರು, ನನ್ನ ಆತ್ಮೀಯ ಗೆಳೆಯನ ತಂದೆ ನಾಗರಾಜಣ್ಣ ಹೇಳುವಂಥದ್ದು ಹೋದರೆ ನಿಮಗೆಲ್ಲ ಪರಿಚಯ, ಮತ್ತು ಹೇಳಿದ್ದನ್ನೇ ಅವ್ರ ಬಗ್ಗೆ ನಾವು ಹೊಗಳಬೇಕಾಗತ್ತೆ. ಮತ್ತು ಅವ್ರ ಜೀವನ ಶೈಲಿ ಅಥವಾ ಅವ್ರು ಪ್ರೇರಣಾದಾಯಕವಾಗಿರುವಂತಹ ವಿಷಯ ನಿಮ್ಮ ಮುಂದೆ ಹೇಳಬೇಕಾಗತ್ತೆ. ಆದರೆ ಒಂದು ನೆನ್ಪಿಡ್ಕೊಳ್ಬೇಕು, ಅವರು ಎಲೆಮರೆ ಕಾಯಿ ಆಗಿದ್ರು. ನಮ್ಮ ವಾರ್ಡಲ್ಲಿದ್ದರು, ನಮ್ಮ ಪರಿವರ್ತನಾ ಸೇವಾ ಬಳಗ ಇರ್ಬೋದು, ಎಲ್ಲದಕ್ಕೂ ನಮಗೆ ಬೆನ್ನೆಲುಬಾಗಿದ್ರು. ಒಂದು ಸರಿ ಒಂದು ಉದಾಹರಣೆ ನಿಮ್ಮ ಹತ್ರ ಹೇಳಿ ನಾನು ಹಂಚ್ಕೊಳ್ತಾ ಇದ್ದೀನಿ. ನಮ್ಮ ಒಂದು ವಾರ್ಡಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡಿ ಒಂದು ಸ್ವಚ್ಛತಾ ಅಭಿಯಾನ ಮಾಡಿದಾಗ ಅವತ್ತು ನಾವೆಲ್ಲ ಹೀಗೆ ಶೇರಿಂಗ್ ಮಾಡ್ತಾ ಡೆವಲಪ್ಮೆಂಟಿಗೆ ಅದಕ್ಕೂ ಕೂಡ ನಮ್ಮ ಕೊಡುಗೆ ಇರಲಿ ಅಂತ. ಅಂದರೆ ಎಲ್ಲೂ ಕೂಡ ಎಡಗೈ ಕೊಟ್ಟಿದ್ದು ಬಲಗೈ ಗೊತ್ತಾಗದ ರೀತಿಯಲ್ಲಿ ನಾಗರಾಜಣ್ಣ ಜೀವನ ನಡೆಸಿದ್ದಾರೆ. ಖಂಡಿತವಾಗಿಯೂ ನಾನು ದೀಪಕ್ಕೆ ತುಂಬ ಸಲ ಹೇಳ್ತಾ ಇರ್ತೀನಿ, ನಿನಗೆ ಯಾವುದೇ ಪುಸ್ತಕ ಮತ್ತೊಂದು ಯಾರದೇ ಇನ್ಸ್ಪಿರೇಷನ್ ಬೇಡ, ನಿಮ್ಮ ತಂದೆನೇ ನಿನಗೆ ಇನ್ಸ್ಪಿರೇಷನ್ ಅಂತೇಳಿ. ಖಂಡಿತ ದೀಪು ಆ ಒಂದು ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಆ ಕುಟುಂಬಕ್ಕೆ ದುಃಖ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಧನ್ಯವಾದ. Time.
ಗೋಡೆಯ ಮೇಲೆ ಚಾಪುವವರು ತೆರೆದಿದೆ ಪ್ರೀತಿಗಾಗಿ ಸಾಯುವವರು ಸಾವಿರಲಿ ಹಾರಿ ಇರಲಿ ಗಾಳಿ ಮಳೆಗಳು ದೋಣಿ ಮೇಲೆ ಇರಲಿ ರಚ್ಚು ಬರಲಿ ಅಲೆಗಳು. ಹಾಗೂ ನಮ್ಮ ನಾಗರಾಜಣ್ಣ ಅವ್ರನ್ನ ಚಿಕ್ಕ ವಯಸ್ಸಿಂದ ಅವ್ರ ಜೊತೆಗೆ ಬೆಳೆದು ಉದ್ಯಮದಲ್ಲಿ ಸದೃಢವಾಗಿ ಸಾಧನೆ ಮಾಡಿರುವಂತಹ ಟಿ ವಿ ಪಾಂಡುರಂಗನವರು ಈಗ ವೇದಿಕೆಗೆ ಬಂದು ಒಂದೆರಡು ಮಾತು ನುಡಿಬೇಕಾಗಿ ಕೇಳ್ಕೊಳ್ತಿದ್ದೆ. ನಾಗರಾಜನವರು ನಾವು ಭಾಳ ಆತ್ಮೀಯರು ಮತ್ತು ಒಂಥರ ಒಂದೇ ತಟ್ಟೆಲ್ಲಿ ಊಟ ಮಾಡೋದ್ರಿದ್ದಂಗಿದ್ವಿ. ಎಲ್ಲ ಒಟ್ಟಿಗೆ ವ್ಯವಹಾರಗಳು ಮಾಡ್ತಾಯಿದ್ವಿ. ವ್ಯವಹಾರಗಳಲ್ಲಿ ನಮಗೆ ಏನೇ ಹೆಚ್ಚು ಕಡಿಮೆ ಆದರೆ ನಮ್ಗೆ ಅವ್ರ ಮಾರ್ಗದರ್ಶನ, ನಾವು ಅವ್ರಿಗೆ ಮಾರ್ಗದರ್ಶನ ಹಿಂಗೆ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ವಿ. ಭಾಳ ಆತ್ಮೀಯರು. ಇವತ್ತು ಅವರಿಲ್ಲ, ನಮ್ಗೆ ಆ ದುಃಖ ಮಾತಾಡೋಕ್ಕಾಗೋದಿಲ್ಲ ಆ ಥರ ಆಗ್ತಾಯಿದೆ. ಹಾಗೆ ಅವರ ಮಕ್ಕಳು ಇವರೆಲ್ಲ ಇದ್ದಾರೆ, ಅವರಿಗೆಲ್ಲ ದೇವರು ಅವರ ಇದನ್ನು ಶಕ್ತಿ ಬರೆಸಲಿ ಅಂತೇಳಿ ಕೇಳ್ಕೊಂಡು ನಾನು रोटी खा ले ಮುಂದೆ ಸಾಗುಲಿ
ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾಡಿ ನನ್ನ ಮಾತು ಸುಳ್ಳಲ್ಲ. ಓ ನನ್ನಾಡಿ ನನ್ನ ಮಾತು ಸುಳ್ಳಲ್ಲ. ಸೊ ಅವ್ರನ್ನ ಮತ್ತೊಂದ್ಸತಿ ಪರಿಚಯ ಮಾಡಿಕೊಡ್ತೀನಿ. ಕೀಬೋರ್ಡ್ನಲ್ಲಿ ನಮ್ಮ ಬಸವರಾಜ್ರವರು ರಾಣೆಬೆನ್ನೂರಿನಿಂದ ಬಂದಿದ್ದಾರೆ. ಹಾಗೆ ರಿದಮ್ ಪ್ಯಾಡ್ನಲ್ಲಿ ನಮ್ಮ ಶಿವಮೊಗ್ಗದವರೇ ಆದಂತಹ ಧ್ರುವ ಕುಮಾರ್ ಅವರು ಇದ್ದಾರೆ. ಅವರಿಗೂ ಕೂಡ ಧನ್ಯವಾದ ತಿಳಿಸ್ತೇನೆ. ಹಾಗೆ ತಬಲಾದಲ್ಲಿ ರಾಘವೇಂದ್ರ ಪ್ರಭುರವರು, ಅವರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತಾ, ನನ್ನ ಜೊತೆಗೆ ಇವತ್ತು ನನ್ನ ಸಿಂಗರ್ ಗಾಯಕಿ, ಇವರು ಎದೆ ತುಂಬಿ ಹಾಡುವೆನು, SPB ಅವರು ನಡೆಸ್ತಿದ್ದಂತಹ ಎದೆ ತುಂಬಿ ಹಾಡುವಿನಲ್ಲಿ ಹಾಡಿದವರು. ಹಾಗೆ ಚಕ್ರವರ್ತಿ ಸೂಲಿಬೆಲೆ ಅವರ ಜೊತೆ ಜಾಗೋ ಭಾರತ್ ಕಾರ್ಯಕ್ರಮದಲ್ಲೂ ಕೂಡ ಕರ್ನಾಟಕದಾದ್ಯಂತ ಕಾರ್ಯಕ್ರಮವನ್ನು ನಡೆಸ್ಕೊಂಡು